ಕಾಲೇಜ್ ಸ್ಟಾಫ್ ಅವ್ರನ್ನೆಲ್ಲ ಕರ್ಕೊಂಡು ಡ್ಯಾನ್ಸ್ ಆಡ್ತಿದ್ದಾರೆ. ಶಿಪ್ ಅಂದರೆ ಇದು ಒಂದೇ ತಟ್ಟೆಯಲ್ಲಿ ಎಲ್ಲರೂ ತಿಂತವ್ರೆ. ಇವತ್ತು ಸ್ಪೆಷಲ್ ಮಶ್ರೂಮ್ ಬಿರಿಯಾನಿ. ಆಲ್ರೆಡಿ ಟೈಮ್ 1:40 ಆಯಿತು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ಇವತ್ತೇನು ಫಂಕ್ಷನ್ ನಡೀತು ಅದ್ರ ಡಬಲ್ ನಾಳೆ ಇರುತ್ತೆ. ಸೊ ನಾಳೆ ಸ್ವಲ್ಪ ಜಾಸ್ತಿ ರೆಡಿ ಆಗಬೇಕು. ಸೊ ನನ್ನ ಹತ್ರ ಏನು ಅಷ್ಟೊಂದು ಆಕ್ಸೆಸರೀಸ್ ಇಲ್ಲ. ಸೊ ಸ್ವಲ್ಪ ಪರ್ಚೇಸಿಂಗ್ ಇತ್ತು, ಅದಕ್ಕೋಸ್ಕರ ಟೌನಿಗೆ ಬಂದಿದೆ. ಯೂಶ್ವಲಿ ನಾನು ಏನಾದರೂ ತೊಗೋಬೇಕು ಅಂತ ಇದ್ದರೆ ಬರೋದೇ ನಮ್ಮ ನಾಗಮಂಗಲದಲ್ಲಿರೋ ದುಬೈ ಫ್ಯಾಷನ್ಗೆ ಬರೋದು. ಸೊ ಇಲ್ಲೆಲ್ಲ ಥರ ಕಲೆಕ್ಷನ್ಸ್ ಕೂಡ ಸಿಗುತ್ತೆ. ಹುಡುಗಿರಿಗಂತೂ ಫೇವ್ರೆಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ಸೊ ಬನ್ನಿ. ಹೇರ್ ಶಾಪಿಂಗ್ ಎಲ್ಲ ಮುಗ್ದಿದೆ, ಈಗ ಮನೆಗೆ ಹೋಗಬೇಕು. 1:40 ಆಯಿತು. ಇಷ್ಟೊತ್ತವರೆಗೂ ವಿಡಿಯೋ ಎಡಿಟಿಂಗ್ ಅಂತೆ ಸ್ವಲ್ಪ ಸಾಂಗ್ಸ್ ರಿಮಿಕ್ಸ್ ಮಾಡೋದಿತ್ತು. ಸಾಂಗ್ಸ್ ಎಲ್ಲ ರಿಮಿಕ್ಸ್ ಮಾಡಿ ಈಗ ಮಲ್ಕೋಬೇಕು. ಗಂಟ್ಲು ಕೂಡ ಮಾತಾಡೋಕ್ಕಾಗ್ತಿಲ್ಲ, ವಿಚ್ ಇಸ್ ಫೈನ್. ಏನಾದರೂ ಮಾಡಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಬೇಕು ಅಂತಾನೇ ಇದ್ದಿದ್ದು, ಬಟ್ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಈಗ ಮಲ್ಕೊಂಡ್ರೆ ಬೆಳಗ್ಗೆ ಎದ್ದೇಳೋಕ್ಕಾಗಲ್ಲ. ಈಗ ಮಲ್ಕೊಳ್ದೆ ಹೋದರೆ ಆಮೇಲೆ ನಾಳೆ ಬೆಳಗ್ಗೆ ಎಲ್ಲ ಎದ್ದಿರೋಕ್ಕೆ ಕಣ್ಣು ಬಿಡೋಕ್ಕೆ ಆಗಲ್ಲ. ಸೊ ವಿಚ್ ಇಸ್ ಫೈನ್. ಬೇಗ ಎದ್ದು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಬೇಕು. ಸೊ ಈಗ ಮಲ್ಕೋತೀನಿ. ಸೊ ನೋಡ್ರ, ತಂದಿರೋದನ್ನು ಓಪನ್ ಕೂಡ ಮಾಡಿಲ್ಲ. ಇದೊಂದನ್ನು ಓಪನ್ ಮಾಡಿ ನೋಡಿದೆ, ಇಲ್ಲಿ ಸ್ಟಾರ್ ಥರ ಮಾರ್ಕ್. ಸ್ವಲ್ಪ ಕಿತಾಪತಿ ನಾನು, ಇವೆಲ್ಲ ಜಾಸ್ತಿ ಮಾಡೋದು ಜಾಸ್ತಿ ಇಲ್ಲ ಅಂದರೆ ತಿಂದಿದ್ದು ಊಟ ಇರಲ್ಲ. ಸೊ ಇದನ್ನು ಇಲ್ಲಿ ಇಟ್ಕೊಂಡಿದ್ದೆ ಹೆಂಗಿರುತ್ತೀವಿ ಅಂತ. ಸೊ ಓಕೆ, ನಾಳೆ ಬೆಳಗ್ಗೆ ಸಿಗೋಣ. ಬಾಯ್ ಬಾಯ್. ಫೈನಲಿ ವಿತೌಟ್ ಎನಿವನ್ ಹೆಲ್ಪ್ ಈ ರೀತಿ ರೆಡಿಯಾಗಿ ಕಾಲೇಜಿಗೆ ಹೊರಟೆ. ಅಲ್ಲಿ ವಿನೋ ಹತ್ರ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಾಂಪ್ಲಿಮೆಂಟ್ರಿ ಕೇಳ್ತಿದ್ದೆ. ಹೇಗೆ ಕಾಣಿಸ್ತಿದ್ದೀನಿ ಅಂತ ಕೇಳ್ತಿದ್ದೆ. ಆಮೇಲೆ ರೂಮಿಗೆ ಬಂದು ನೋಡಿದ್ರೆ ಇವರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ರು. ಅದನ್ನೆಲ್ಲ ನೋಡ್ಕೊಂಡು ನೋಡಿದ್ರೆ ವಿಚಿತ್ರಗಳು. ಸೀನಿಯರ್ಸ್ ಎಲ್ಲ ಗ್ರೂಪ್ ಫೋಟೋಸ್ ತಗೊಳ್ತಿದ್ರು. ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲ ಲೆಕ್ಚರರ್ಸ್ಗೆ ಗೇಮ್ ಆಡಿಸ್ತಿದ್ದಾರೆ. ವಿನಯ್, ನಿನ್ನ ಫೋನ್ ಬಿದ್ದೈತಂತೆ. ಗೊತ್ತು, ಹೇಳಿದ್ನಲ್ಲ ಬಂದ್ಬಿಟ್ಟು. ಗೊತ್ತು ಅಂತ ಇದೆ. ಏನಾಯ್ತು? ಓ 2000 ಐಫೋನ್ ಡಿಸ್ಪ್ಲೇ. ಅಯ್ಯೋ, ಸೆಲ್ಫಿ ಸ್ಟಿಕ್ ಅನ್ಕೊಂಡವ್ರ, ಏನು ಅನ್ಕೊಂಡವ್ರಪ್ಪ ಇದು? ಎಷ್ಟು ನೀಟಾಗಿ ನೋಡ್ಕೊಂಡಿದ್ದೆಲ್ಲ. ಎಲ್ಲಿ ಕಾಣಿಸ್ತಾ ಇಲ್ಲ ನೀನು? ಶೇರ್ ಮಾಡಿ, ಕಮೆಂಟ್ ಮಾಡಿ. ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಷ್ಟೊಂದು ಲೈಕ್ಸ್ ಐತಲ್ಲೋ? ವಾಚ್ಗೆ ಲೈಕ್ ಮಾಡಿ. 1 ಲ್ಯಾಕ್ ಐತೆ. ನಾನು ಬೆಳಿಬೇಕಂತ ಅಂದಿದ್ದೀನಿ. ಎಷ್ಟು ಲೈಕ್ಸ್ ಐತೆ ನೋಡಿ. ಇವಾಗ್ತಾನೆ ವಿಡಿಯೋ ಮಾಡಿ. ಇವಾಗ್ತಾನೆ ವಿಡಿಯೋ ಈ ಕಮೆಂಟ್ ಕೊಟ್ಟೋ ಕಣೋ. ಕಮೆಂಟ್ ಇದೆ. ಗೆಟ್ ಇನ್ ಟು ದ ವೈಬ್ಸ್ ಆಫ್ ಮಂಡ್ಯ ಯೂನಿವರ್ಸಿಟಿ. ಮೀನು ಏನೋ ಮ್ಯಾಜಿಕ್ ಮಾಡ್ತೀನಿ ಅಂತ ಐಡಿ ಕಾರ್ಡ್ ಇಟ್ಕೊಂಡು ಏನೋ ಮಾಡ್ತಿದ್ರು. ಆ್ಯಂಗಲ್ ತಪ್ಪು. ನಾನು ಒಳ್ಳೆ ಲಾಗರ್ ಐತಿ. ನಾವು ಲಾಗರ್ ಜೊತೆ ಇದ್ದೀವಿ, ನಾವು ಫೇಮಸ್ ಆಗ್ತಾಯಿದ್ದೀವಿ, ಬೆಳಿತೀವಿ. ನೀವು ಬೆಳೆದ್ರೆ ಸಾಕು. ನಾವು ಬೆಳೆಯೋದಲ್ಲ, ಹೆಂಗೆ ಬೆಳೆಯೋದು? ಬರೀ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡು ಅಷ್ಟೆಲ್ಲ ತರಲೆ ತುಂಟಾಟಗಳೆಲ್ಲ ಆದಮೇಲೆ ಊಟ ಮಾಡೋಕ್ಕೆ ಹೋದ್ವಿ. ಇವತ್ತು ಸ್ಪೆಷಲು ಮಶ್ರೂಮ್ ಬಿರಿಯಾನಿ. ಅಲ್ಲಿ ಹಾಕಿಸ್ಕೊತಿದ್ದೀವಿ. ಹಾಕಿಸ್ಕೊಂಡು ಇಲ್ಲಿ ಬಂದು ಎಲ್ಲ ಕೂತ್ಕೊಂಡು ತಿಂತಾಯಿದ್ದೀವಿ.
ಗೈಸ್ ನಾನು ಅಲ್ಲೆಲ್ಲ ಹುಡುಕ್ತಾ ಇದ್ದೀನಿ ನಮ್ಮ ಹುಡುಗರು ಅಂತ. ಇವ್ರು ನೋಡಿದ್ರೆ ಇಲ್ಲಿ ನೀಟಾಗಿ ಸೆಟಲ್ ಆಗಿದ್ದಾರೆ ಮಶ್ರೂಮ್ ಬಿರಿಯಾನಿ ತಿನ್ನೋಕ್ಕೆ. ತಿನ್ನಪ್ಪ ತಿನ್ನು. ಯಾಕೆ ಫ್ರೆಂಡ್ಸಿಸ್ ಡಿಪ್ರೆಷನ್ ಆಗೋಂಟದೆ? ಏನು ಅಯ್ಯೋ ಅನ್ನಿಸ್ತಾರೋ ಇವರು ವ್ಲಾಗರು. ತಿನ್ನುವಾಗಲೂ ಬಿಡಲ್ಲ, ಕೂತಿದಾಗಲೂ ಬಿಡಲ್ಲ, ನಿಂತಿದಾಗಲೂ ಬಿಡಲ್ಲ. ಬೈಕೋತಿದ್ಯಲ್ವಾ? ಸಾಕು ಬಿಡಿ ಗೈಸ್, ಆಮೇಲೆ ತೋರಿಸ್ತೀನಿ ಊಟ ಎಲ್ಲ ಆದಮೇಲೆ. ಶಿಪ್ ಅಂದರೆ ಇದು ಒಂದೇ ತಟ್ಟೆಯಲ್ಲಿ ಎಲ್ಲರೂ ತಿಂತವ್ರೆ ನೋಡಿ ಗೈಸ್. ತುಂಬಾ ವೈರಲ್ ಆಗ್ತಾ ಇದೆ, ಜನ ತುಂಬಾ ಕೇಳ್ತಾ ಇದ್ದಾರೆ. ಬೇಡ ಕಸ್ಟಮರ್ಸ್ ಇದ್ದಾರೆ. ಓಕೆ ಕಾಲೇಜ್ ಸ್ಟಾಫ್ ಅವ್ರನ್ನೆಲ್ಲ ಕರ್ಕೊಂಡು ಡ್ಯಾನ್ಸ್ ಆಡ್ತಿದ್ದಾರೆ ಕ್ರೇಜಿ ಸೀನಿಯರ್ಸ್. ಆ ಕಡೆ ಹೋಗಿರ್ತೀನಿ ವೀಡಿಯೋ ಮಾಡೋಕ್ಕೆ. ಇನ್ನ ಲೇಟು ಬಾ. Thank you.
ಆ್ಯಕ್ಚುಲಿ ವೀಡಿಯೋಸ್ನ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಎರಡಕ್ಕೂ ಕೂಡ ಅಪ್ಲೋಡ್ ಮಾಡಬೇಕಾಗಿರೋದ್ರಿಂದ ಕಂಪ್ಲೀಟ್ ಯೂಟ್ಯೂಬ್ಗೋಸ್ಕರನೇ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ವೀಡಿಯೋಸ್ ಈ ರೀತಿ ಬಂದಿದೆ. ಬಟ್ ವೀಡಿಯೋಸ್ ಕ್ಲಿಪ್ನ ಡಿಲೀಟ್ ಮಾಡಿಬಿಟ್ರೆ ಸುಮ್ಮನೆ ಮೆಮೊರೀಸ್ ಹಾಳಾಗುತ್ತಲ್ಲ ಅಂತ ವೀಡಿಯೋ ಕ್ಲಿಪ್ಗಳನ್ನ ಯೂಟ್ಯೂಬ್ಗೆ ಆ್ಯಡ್ ಮಾಡಿದೆ. ಆ್ಯಕ್ಚುಲಿ ಫಂಕ್ಷನ್ನು ಆವಾಗ ತಾನೇ ಸ್ಟಾರ್ಟ್ ಆಗಿತ್ತು. ಸೊ ಸೀನಿಯರ್ಸ್ ಎಲ್ಲ ಫುಲ್ ಮೆಮೊರಿಗೆ ರೀಕ್ರಿಯೇಟ್ ಮಾಡ್ಕೊಳ್ತಿದ್ರು. ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ತಾ ಎಂಜಾಯ್ ಮಾಡ್ತಿದ್ವಿ. ನಾನು ಕೂಡ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಡಬೇಕಿತ್ತು. ಬಟ್ ಅಷ್ಟರಲ್ಲಿ ಸ್ವಲ್ಪ ಗಲಾಟೆಗಳು ಆಗಿದ್ದರಿಂದ ಫಂಕ್ಷನ್ನ ಅರ್ಧಕ್ಕೆ ನಿಲ್ಲಿಸಿದ್ರು. ಸೊ ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಇಷ್ಟೆಲ್ಲ ಕಲ್ತಿದ್ದು ಕೂಡ ವೇಸ್ಟ್ ಆಯ್ತಲ್ಲ ಅಂದ್ಕೊಳ್ತಿದ್ದೆ. ಬಟ್ ಅಷ್ಟರಲ್ಲಿ ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲ ಕೊಟ್ಟೇ ಕೊಡುತ್ತೆ. ಈಗ ಕಲ್ತಿರೋದು ಇವತ್ತಲ್ಲ ನಾಳೆಗೆ ಉಪಯೋಗ ಆಗೇ ಆಗುತ್ತೆ ಅಂತ ಅಂದ್ಕೊಂಡು ಎಲ್ಲ ಮನೆಗೆ ಹೊರಟ್ವಿ. ಫಂಕ್ಷನ್ನ ಫುಲ್ ಎಂಜಾಯ್ ಮಾಡೋಕ್ಕಾಗಲಿಲ್ವಲ್ಲ ಅನ್ನೋ ಬೇಜಾರು ಜಾಸ್ತಿನೇ ಇತ್ತು. ನಾವು ಎಂಜಾಯ್ ಮಾಡಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಸೀನಿಯರ್ಸ್ಗೆ ಜಾಸ್ತಿ ಎಂಜಾಯ್ಮೆಂಟ್ ಕೊಡೋಕ್ಕಾಗಲಿಲ್ವಲ್ಲ ಅನ್ನೋ ಬೇಜಾರೇ ಜಾಸ್ತಿ ಇತ್ತು. ಓಕೆ, ಡ್ಯಾನ್ಸ್ ಪರ್ಫಾರ್ಮೆನ್ಸ್ನ ನೆಕ್ಸ್ಟ್ ಫಂಕ್ಷನಲ್ಲೂ ಕೂಡ ಕೊಡ್ಬೋದು ಅಂತ ಅಂದ್ಕೊಂಡು ನಾನೇ ಸಮಾಧಾನ ಮಾಡ್ಕೊಂಡು ಮನೆಗೆ ಹೊರಟೆ. ಇದಾಗಿತ್ತು ನಮ್ಮ ಫಂಕ್ಷನ್ನ ವ್ಲಾಗ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್ ಬಾಯ್.